Okay, mic testing. 1, 2, 3. Hi. Wow. Really? Hello guys, welcome back to my YouTube channel. 3 ತಿಂಗಳು ಸತ್ತೋಗಿದೆ, ಅದನ್ನು ಮಿಕ್ಕಿದ್ ನೋಡ್ಕೊಳ್ಳೋಣ. ಇವತ್ತೇನು ಮಾಡಕ್ಕೆ ಬಂದಿದ್ದೀವಿ ಅಂದರೆ ನನ್ನ NSದು ಬ್ಯಾಟ್ರಿ ಸತ್ತೋಗಿದೆ. ರೀಪ್ಲೇಸ್ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂತ. ಕಟ್ ಮಾಡಿ. ಏನು ತೆಗಿತಾ ಎಲ್ಲ ನೀನೇನು ಕಾಣಲ್ಲ. ವಿಡಿಯೋನ ಮಾಡ್ತೀವಲ್ಲ, ಮಾಡಾದ್ಮೇಲೆ ಲೈಕ್ ವೀಲ್ ಹೆಂಗೆ ಇವಾಗ ಚೆನ್ನಾಗಿರೋ ಪಾರ್ಟ್ ಹಾಕ್ಬಿಟ್ಟು ಚೆನ್ನಾಗಿಲ್ದಿರೋ ಪಾರ್ಟ್ನ ಲಾಸ್ಟಲ್ಲಿ ಬ್ಲೂಪರ್ ಅಂತ ಹಾಕ್ಬೋದಲ್ವಾ. ಸ್ವಲ್ಪ ಇಷ್ಟಿಷ್ಟೇ ಕಟ್ ಮಾಡಿ ಕಟ್ ಮಾಡು ಎಲ್ಲ ಹೋಗ್ತಾರೆ. ನಂಗೆ ಭಯ, ಗಾಡಿ ಸೌಂಡ್ ಬರುತ್ತೆ ಬ್ರೋ. ಇವರು ನಮ್ಮ ಅಮ್ಮ ಹೋದ್ರು, ಸಾಕು ಮಿಕ್ಕಿನ ನಾನು ಹೆಂಗ್ ಬೇಕಾದ್ರೂ ಮಾತಾಡ್ಕೊಬೋದು, ಅದಕ್ಕೆ ಕಾಯ್ತಿದ್ದೆ. ಯಾವ ಬ್ರೋ. ಹಾಯ್ ಆಂಟಿ, ಯಾರೋ ಗೊತ್ತಿಲ್ಲ. ಫೈನ್. NS ಬ್ಯಾಟ್ರಿ ಹೋಗಿದೆ. ಇದರಲ್ಲಿ ಯು ಕ್ಯಾನ್ ಫೈಂಡ್ ಔಟ್ ಇನ್ 2 ways. 2 ಥರ ಕಂಡುಹಿಡಿಬೋದು. ಒಂದು, ಸ್ಟಾರ್ಟ್ ಆಗಲ್ಲ ಗಾಡಿ, ಸೌಂಡ್ ಕರ್ರ್ ಅಂತ ಬರುತ್ತೆ. ಹೆಂಗೆ ಬರುತ್ತೆ ಅಂತ ವಿಡಿಯೋ ಹಾಕ್ತೀನಿ. ಒಂದು, ಗಾಡಿ ಸೌಂಡ್ ಬರುತ್ತೆ, ಸ್ಟಾರ್ಟ್ ಆಗಲ್ಲ. ಪ್ಲಸ್ ಎರಡನೇದು, ನಿಮ್ಮ ಮೀಟರ್ ಕನ್ಸೋಲ್ ಇದೆಯಲ್ಲ, ಅದು ಹೌಡು ಸರಿ ಸೆಲ್ಫ್ ಮಾಡಿದಾಗ ಆ ಸೌಂಡ್ ಜೊತೆ ನಿಮ್ಮ RPM ಲೈನ್ ಬರುತ್ತಲ್ಲ, ಅದು ಮೇಲೋಗಿ ಬರುತ್ತೆ, ನಿಮ್ಮ ಡಿಸ್ಪ್ಲೇ ಆಫ್ ಆಗೋಗುತ್ತೆ. ಇದು NS ಮತ್ತು ಬಜಾಜ್ ಗಾಡಿಗಳಲ್ಲಿ ಕಾಮನ್ ಸ್ವಲ್ಪ. ಸೊ ನಾನೊಂದ್ಸಲಿ ಬ್ಯಾಟ್ರಿ ಚೇಂಜ್ ಮಾಡಿಸಿದೆ. NS ತಗೊಂಡು ಆಬ್ವಿಯಸ್ಲಿ 3.5 ಇಯರ್ಸ್ ಆಯಿತು, 3 ವರ್ಷ ಹತ್ತತ್ರ. ಬ್ಯಾಟ್ರಿ ಪ್ರಾಬ್ಲಮ್ 2ನೇ ಸಲ ಬಂದದ್ದು. 1ನೇ ಸಲ ಬಜಾಜ್ ನಾವು ತೊಗೊಂಡಿರೋರು ಎಲ್ಲದರಲ್ಲೂ 1 ವರ್ಷ ಕರೆಕ್ಟಾಗಿ ಬ್ಯಾಟ್ರಿ ಕೊಡ್ತಾರೆ ಗುರು. ಆಫ್ಟರ್ ದ್ಯಾಟ್ ಪಕ್ಕ 1 ವರ್ಷ ಆದಮೇಲೆ ಅವ್ರ ವಾರಂಟಿನೂ ಕಳಿಬೇಕು, ಬ್ಯಾಟ್ರಿ ಹೋಗ್ಬಿಡುತ್ತೆ. ಹೊಸ ಬ್ಯಾಟ್ರಿ ವಿಚ್ ಕಮ್ಸ್ ಅರೌಂಡ್ 2,500 ಹತ್ತತ್ರ, 2,500. ಸೊ ನೋಡೋಣ ಹೆಂಗೆ ರಿಪ್ಲೇಸ್ ಮಾಡೋದು ಅಂತ. ಫಾರ್ ದ್ಯಾಟ್ ನಿಮಗೆ ಬೇಕಾಗಿರೋದು ಇದೊಂದೇ, ಪ್ಲಸ್ ಒಂದು ಬ್ಯಾಟ್ರಿ. ಇವತ್ತಿನ ಬ್ಯಾಟ್ರಿ ನಮ್ಮ ಅಣ್ಣನ ಕಡೆಯಿಂದ ಸ್ಪಾನ್ಸರ್, ಎಕ್ಸೈಡ್ದು. ಅವನ ಗಾಡಿದು ಬ್ಯಾಟ್ರಿ ಹೋಗಿತ್ತು ಅಂತ ಅಂದ್ಕೊಂಡು ಏನೋ ಚೇಂಜ್ ಮಾಡ್ಸಕ್ಕೆ ಹೋಗಿದ್ದ. ಸೊ ನೋಡಿದ್ರೆ ಅವ್ನ ಬ್ಯಾಟ್ರಿ ಹೋಗಿರಲಿಲ್ಲ. ಗ್ಯಾರೇಜ್ ಅವ್ನು ಮಕ್ಕರ್ ಮಾಡ್ಬಿಟ್ಟು ಬ್ಯಾಟ್ರಿ ಅವ್ನ ಬ್ಲೇಡ್ ಇಟ್ಟು ಕೊಟ್ಟ. ನಾ ಪಾಲಿಗೆ ಬಂದಿದ್ದು ಪಂಚಾಮೃತ ಬ್ರೋ, ಜೈ ಸೋಮ. ಅವನದು ಚಾನಲ್ದು ಟ್ಯಾಗ್ ಹಾಕಿರ್ತೀನಿ, ಅವನು ಫಾಲೋ ಮಾಡ್ಕೊಂಬಿಡಿ, ಬೆಳೀಲಿ ಪಾಪ. ನನಗಿನ್ನ ಜಾಸ್ತಿ ಬೆಳೆದ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಾನು 3 ತಿಂಗಳು ಇರಲಿಲ್ಲ. ಸೊ ವಿಲ್ ಸಿ. ಕಟ್ ಮಾಡ್ರಿ ಅವ್ನು ತಾಯಿನಾಡ. ಸೊ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ನಿಮ್ಮ NS ಕೀ ತಗೊಂಡು ಇಲ್ಲಿ ಕೆಳಗೆ ಹಾಕಬೇಕು. ಕೆಳಗೆ ಹಾಕಿ ಫಸ್ಟ್ ರಿಮೂವ್ ಯುವರ್ ಸೀಟ್ ತೆಗೆದು, ನೆಕ್ಸ್ಟ್ ಇಲ್ಲೆರಡು ಇದೆಲ್ಲ ಆಗಲೇ ಬಿಚ್ಚಿದೆ. ಒಂದ್ಸಲಿ ವರ್ಕ್ ಆಗುತ್ತಾ ಇಲ್ವಾ ಅಥವಾ ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ. ಸೊ 2 ಬೋಲ್ಟ್ ಇದೆಯಲ್ಲ, ಇದನ್ನು ತೆಕ್ಕೊಂಬಿಡಿ. ನಡೀತಾ. ಸೊ ಬೋಲ್ಟ್ ತಗೊಂಡಾದ್ಮೇಲೆ ವಾಟ್ ವಿಲ್ ಡೂ, ಹಿಡ್ಕೊಂಡು ಎಳೆದ್ರೆ ಸೀಟ್ ಕೈಗೆ ಅಷ್ಟೇ. NS ಆಪರೇಷನ್ NS ಇವತ್ತು. ಸೊ ಇದು ನಮ್ಮ ಬ್ಯಾಟ್ರಿ ಆಗಿರುತ್ತೆ. ಫಸ್ಟು ಬಿಚ್ಚಬೇಕಾದ್ರೆ ಬ್ಯಾಟ್ರಿನ ಆಲ್ವೇಸ್ ರಿಮೂವ್ ದ ನೆಗೆಟಿವ್ ಸೈಡ್. ಫಸ್ಟ್ ನೆಗೆಟಿವ್ ಸೈಡ್ ಬಿಚ್ಚಿ. ರಾಯಲ್ ಎನ್ಫೀಲ್ಡ್ ಏನು ಮಾಡ್ತಿದೆ ಅಂತ ಹೇಳ್ತಿದ್ರ. ಲಾಸ್ಟ್ ಟೈಮ್ ನಾನು ಶೋರೂಮಲ್ಲಿ ಬ್ಯಾಟ್ರಿ ಅಂತ ತಗೊಂಡು ಹೋದಾಗ ಆಮ್ರಾನ್ ಅವರು ಯಾಮಾರಿಸ್ಬಿಟ್ರು ನನಗೆ. ಸರ್ ಯಾವುದು ಸ್ಟಾಕ್ ಇಲ್ಲ ಬ್ಯಾಟ್ರಿ, ರಾಯಲ್ ಎನ್ಫೀಲ್ಡ್ ಅಂತ ಇದೆ, ಬಟ್ ಸೇಮ್ ಪವರ್ ಫಿಗರ್ಸ್. ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಸೊ ಏನಾಗಲ್ಲ, ಹಾಕೊಂಡು ಹೋಗಿ, ನಾವೇ ಗ್ಯಾರಂಟಿ ವಾರಂಟಿ ಅಂತ ಪೊಂಗಿದ್ರು. ಹೆಂಗೋ ಬಂತು 2 ವರ್ಷ. ಫಸ್ಟು ನೆಗೆಟಿವ್ ಬಿಚ್ಚಬೇಕು, ನೆಕ್ಸ್ಟ್ ಪಾಸಿಟಿವ್ ಬಿಚ್ಚಬೇಕು. ಪಾಸಿಟಿವ್ ಬಿಚ್ಚಕ್ಕಾಗಲೇ ಸ್ವಲ್ಪ ಕುರ್ರಂತು ಮೀಟ್ರ್ ಆಫ್ ನೋಡಬೇಕು. ಇನ್ನೊಂದು ನಾನೇನು ಹೇಳೋದು ಮರ್ತೆ ಅಂದರೆ, ಯು ಶುಡ್ ಆಲ್ಸೋ ರಿಮೂವ್ ದಿಸ್ ಪ್ಯಾನಲ್. ಇದು ಪ್ಯಾನಲ್ ಬಿಚ್ಚಕ್ಕೆ ಇಲ್ಲೊಂದು ಪ್ಲಸ್ ಸ್ಕ್ರೂ ಡ್ರೈವರಿಂದ ಪ್ಲಸ್ ಇಲ್ಲಿಂದ ಒಂದು ಬೋಲ್ಟ್ ಕಿತ್ತರೆ ಈ ಪ್ಯಾನಲ್ ಬರುತ್ತೆ. ನಂದಕ್ಕೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಮ್ಮ ಶೋರೂಮ್ ಅವರು ಎತ್ಬಿಟ್ಟಿದ್ದಾರೆ ಆಗಲೇ. ದಿಸ್ ಇಸ್ ಅ ಬೆಲ್ಟ್, ಬ್ಯಾಟ್ರಿ ಬೆಲ್ಟ್ ಇದು. ಇದನ್ನ ಇಟ್ಕೊಂಡು ಎಳಿಯಾಕಿರುತ್ತೆ, ಕಟ್ ಮಾಡ್ಬಿಟ್ಟವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಂಗೆ ಎತ್ಬೋದು, ನೋಡೋಣ. ಬ್ಯಾಟ್ರಿ ಬಿಚ್ಚಿದ್ದೀವಿ. ಸೊ ವಿಲ್ ಬಡವರು ಹೋಲ್ಡ್ರಿದು ಏನಿಲ್ಲ, 1.25 ಲಕ್ಷ ಹೋಲ್ಡರ್ ಇಸ್ 1.25 ಲಕ್ಷ ಬ್ರೋ.
ನಥಿಂಗ್ ಎಲ್ಸ್. ಸೊ ಹಿಡ್ಕೊಂಡು ಮಮ್ಮಿ ಜೈ ಆಂಜನೇಯ ಮಮ್ಮಿ. ಸೊ ದಿಸ್ ಕೇಮ್ ಕೈಗೆ ನಮ್ಮ ಆಮರಾನ್ ಬ್ಯಾಟ್ರಿ. ಇದು ವೀಕ್ ಆಗಿದೆ ಅನ್ಸುತ್ತೆ, ಚಾರ್ಜ್ ಮಾಡಿ ನೋಡೋಣ. ಬಟ್ ಯಾ ಬಿಫೋರ್ ದ್ಯಾಟ್ ಹಾಕಕ್ಕೂ ಮುಂಚೆ ಇದ್ರೊಳಗೆ 2 ಸ್ಕ್ರೂ ಬರುತ್ತೆ, ನಾಟ್ ಸ್ಕ್ರೂ, ಬೋಲ್ಟ್ ನಟ್. ಇದ್ರೊಳಗೆ ಇಫ್ ಯು ಕ್ಯಾನ್ ಸಿ, ನೋಡಿ ನಾನು ನಟ್ ಹಾಕಿದ್ದೀನಿ ಇದ್ರೊಳಗೆ. ಯಾಕೆಂದರೆ ನೀವು ಬೋಲ್ಟ್ ಹಾಕ್ತಿರಲ್ಲ ಬ್ಯಾಟ್ರಿದು, ಸೊ ಅದು ಕುತ್ಕೊಬೇಕಂದ್ರೆ ಇದನ್ನ ಹಾಕಬೇಕು. ಸೊ ಆಫ್ಟರ್ ದ್ಯಾಟ್ ನೀವು ಬೋಲ್ಟ್ನ ಕೂರ್ಸಾದ್ಮೇಲೆ ನಿಮ್ಮ ಬ್ಯಾಟ್ರಿ ಪೌಚ್ ತೊಗೊಳ್ಳಿ. ಈಸಿ, ಯಾಕಂದರೆ ಬ್ಯಾಟ್ರಿ ಪೌಚ್ ಒಳಗೆ ಹಂಗೆ ಕೂರ್ಸೋದೆಲ್ಲ ಹಿಂಸೆ. ಸರಿ ಬಿಡು. ಈ ಬಾಯ್ಲಿ. ಸೊ ಬ್ಯಾಟ್ರಿ ಪೌಚ್ ತೊಗೊಳ್ಳಿ, ನಿಮ್ಮ ಬ್ಯಾಟ್ರಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಬ್ಯಾಟ್ರಿ ವಾಟ್ ದಿಸ್ ಇಸ್, ಮಣ್ಣು ಗೊತ್ತಿಲ್ಲ, ಬೆಲ್ಟ್ ವಾಟ್ ತಗೊಳ್ಳಿ. ಮತ್ತೆ ಇಟ್ಕೊಳೋ ಥರ ಹಾಕಿ ವಾಪಸ್ ನಿಮ್ಮ ಬ್ಯಾಟ್ರಿ ತಳ್ಳಿ ಅದ್ರ ಜಾಗಕ್ಕೆ. ತಳ್ಳಾದ್ಮೇಲೆ ಒಂದು ಹೇಳೋದು ಮರ್ತೆ, ಬಿಚ್ಚಬೇಕಾದ್ರೆ ಫಸ್ಟ್ ನೆಗೆಟಿವ್ ಬಿಚ್ಚಿ, ಪಾಸಿಟಿವ್ ಬಿಚ್ಚಾಕೋರೆ ಬರೆಸ್ಟ್ ಆಗೋಯ್ತೀರಾ. ಐ ಮೀನ್ ಸರ್ಕಿಟ್ ಶರ್ಕ್ ಅನ್ನಂಗೆ ಹೊಡಿತದೆ. ಹಾಕ್ಬೇಕಾದ್ರೆ ಫಸ್ಟು ಪಾಸಿಟಿವ್ ಹಾಕಿ ದೆನ್ ನೆಗೆಟಿವ್ ಹಾಕಿ. ಎಲ್ಲರೂ ನೀಟಾಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾರೆ, ನಾವು ನೀಟಾಗಿ ಬ್ಯಾಟ್ರಿ ಹಾಕ್ತಿದ್ದೀವಿ. ಬರೀ ಇಂಥದೆಯಾ? ಸೊ ಪಾಸಿಟಿವ್ ಫಸ್ಟ್. ಜೀವನದಲ್ಲಿ ಯಾವಾಗ ಪಾಸಿಟಿವ್ ಆಗಿರ್ಬೇಕಂತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನೋ ಕೈಗೆ ಬಂತು, ಎಲ್ಲಿಂದ ಬಂತು, ಐ ರಿಯಲಿ ಡೋಂಟ್ ನೋ ಬ್ರೋ. ದೇರ್ ಇಸ್ ನಥಿಂಗ್ ದಟ್ ಐ ಡೋಂಟ್ ನೋ. ಯಾವನಾರು ಕಮೆಂಟಲ್ಲಿ ಇಲ್ದಿರೋ ಕ್ವಶನ್ ಕೇಳ್ರಿ, ಬಾರಿಸ್ತೀನಿ. ಓಕೆ, ಫಸ್ಟ್ ವಿಲ್ ಪುಟ್ ಪಾಸಿಟಿವ್. ನನಗೆ ಈ ಬ್ಯಾಟ್ರಿ ವಿಚಾರಕ್ಕೆಲ್ಲ ಬಂದರೆ ಮೀಟರ್ ಆಫ್ ಆಗೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡೋಣ, ಜನ ಮೀಟರ್ ಆಫ್ ಅಂತವ್ರು. ನನಗೆ ಜನರಿಗೆ ಮಾಡಕ್ಕೆ ಬಿಟ್ಟರೆ ಜನರು ಹೊಡೈತಾರೆ. ಸೊ ಯಾ, ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಮತ್ತೆ ಬಿಚ್ಚಕ್ಕೆ ನಿಮ್ಮದು ಅಲ್ಲ, ಸಾರಿ, ನಿಮಗೆ ಕಷ್ಟ ಆಗುತ್ತೆ. ಓಕೆ, ಸೊ ದಟ್ ಗೋಸ್ ಆರ್ ಪ್ಲಸ್. ನೆಗೆಟಿವ್ ನೋಡೋಣ. ಶಾಗಿ ಕೊಡಿತು ಅಂದರೆ ನಂಗೆ ಗೊತ್ತಿಲ್ಲ ಬ್ರೋ, ಹೇಳಿದ್ದೀವಿ ವೈರ್ ಇಟ್ಕೊಂಡೆ ಹಾಕಿ. ಬಿ ಸೇಫ್ ಗೈಸ್. ಕಾಲ್ಗೆ ನೋಡಿದ್ರಾ ಚಿರಕಂತು. ಸೊ ಬಿ ಸೇಫ್, ಡಮ್ಗಿ ಮಂದಿರ. ನಾನು ಐ ಆಮ್ ನಾಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆರ್ ಎನಿಥಿಂಗ್. ನನಗೂ ಮೀಟರ್ ಆಫ್ ಆಯ್ತಿದೆ. ನಾನು ಯಾರ್ದೋ ಯೂಟ್ಯೂಬ್ ವಿಡಿಯೋ ನೋಡೇ ಮಾಡ್ತಿರೋದು. ನಾನು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಯಾ, ಆಸ್ ಐ ಸೆಡ್, ಜಾಸ್ತಿ ಟೈಟ್ ಏನು ಮಾಡೋಕ್ಕೆ ಹೋಗಬೇಡಿ. ಇದ್ರ ಕ್ಯಾಪ್ ಮಿಸ್ಸಿಂಗ್ ಇದೆ, ಅಲ್ಲಿ ಗೆಟ್ ಎ ಕ್ಯಾಪ್ ಇನ್, ಅಲ್ಲಿ ಪುಟ್ ಇಟ್. ನೆಕ್ಸ್ಟು ಕೆಳಗೆ ಹಾಕಿರೋ ಕೀನ ತೆಗೀರಿ. ಸೊ ನೋಡೋಣ. ಜೈ ಜಕ್ಕಮ್ಮ ದೇವಿ. ಡನ್ ಆ್ಯಂಡ್ ಡಸ್ಟೆಡ್. ಸೊ ನೆಕ್ಸ್ಟು ಸೇಮ್, ಹೆಂಗೆ ಬಿಚ್ಚಿದ್ರು ಹಂಗೆ ಹಾಕ್ಬಿಡಿ. ಸರಿ ಬಿಡು. ಗಾಡಿ ಸ್ಟಾರ್ಟ್ ಆಗಿದೆ, ಎವ್ರಿಥಿಂಗ್ ಈಸ್ ವರ್ಕಿಂಗ್. ಸೊ ಪ್ರಾಬ್ಲಮ್ ಸ್ಟಾರ್ಟರ್ದಲ್ಲ, ಪ್ರಾಬ್ಲಮ್ ಬ್ಯಾಟ್ರಿದು. ಒಬ್ಬೊಬ್ರು ಹೇಳ್ತಾರೆ ವಾಟ್ ಯು ಕಾಲ್, ಸ್ಟಾರ್ಟರ್ ಪ್ರಾಬ್ಲಮ್ ಬರುತ್ತೆ ಅಂತ. ಅದು ಬಂದರೆ ಬ್ಲೇಡ್ ನಿಮಗೆ. ಬ್ಯಾಟ್ರಿ ಆಗಿರೋದಕ್ಕೆ ಸಿನ್ಸ್ ನಮ್ಮ ಸ್ಪಾನ್ಸರರ್ ಮಿಸ್ಟರ್ ಸೋಮಶೇಖರ್ ಇವರು ಬ್ಯಾಟ್ರಿ ಅವ್ರ ಗಾಡಿಗೆ ಅಂತ ತಂದಿದ್ರು, ನಾವು ಪೋತ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಸೋಮು ಅವರೇ, ನಮ್ಮ ಅಣ್ಣ. ತಮ್ಮಗೆ ಇಷ್ಟು ಮಾಡಿಲ್ಲ ಅಂದರೆ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಸರಿ. ಸೊ ಮತ್ತೆ ಆಫ್ ಮಾಡಿ ವಿಲ್ ಪುಟ್ ಎಲ್ಲ ಹೆಂಗಿತ್ತು ಹಂಗೆ ನೋಡ್ಕೊಳ್ಳಿ. ಒಂದ್ಸಲಿ ಕ್ಲೀನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ. ನಂಗೆ ಮಾಡಕ್ಕೆ ಮೂಡಿಲ್ಲ. ನನ್ನ ಗಾಡಿ ಬ್ರೋ, ನಾನು ಏನೇನೋ ಕಷ್ಟಪಟ್ಟಿದ್ದೀನಿ.
ಸೊ ವಿಲ್ ಪುಟ್ ದ ಸೀಟ್ ಬ್ಯಾಕ್. ಫಸ್ಟ್ ಒಳಗಡೆ ತೋರಿಸಿ ಮುಂದ್ಗಡೆದು, ಇಲ್ಲಾಂದರೆ ತೋರಲ್ಲ ಅಂತದ್ದು. Twenty minutes later. ಇಸ್ ಇಟ್ ರೋಲಿಂಗ್? ಥ್ಯಾಂಕ್ ಯು. ಅವಾಗೆ ರೋಲ್ ಆಯ್ತು ಆಗ್ದಾಗ. ಥ್ಯಾಂಕ್ ಯು. ಸೊ ಬೇಸಿಕ್ಲಿ ವಾಟ್ ಯು ಹ್ಯಾವ್ ಟು ಡೂ ಇಸ್ ಈ ಥರ ಹಾಕಬೇಕು, ಕೆಳಗಡೆಯಿಂದ ನೀಟಾಗಿ ಹೋಗಿ ಕೂತ್ಕೊಳ್ಳುತ್ತೆ. ನೆಟ್ಟಿಗೆ ತೋರ್ಸಕ್ಕೆ ಹೋದರೆ ಇಟ್ ವಾಂಟ್ ಗೋ. ಸೊ ಯಾ, ಆಫ್ಟರ್ ದ್ಯಾಟ್ ಬಿಚ್ಚಿರೋ 2 ಬೋಲ್ಟ್ನ ತಗೊಳ್ಳಿ, ವಾಪಸ್ ಹಾಕಿ ಟೈಟ್ ಮಾಡಿ. ಬ್ಯಾಟ್ರಿ ಊಸ್ಟ್ ಆಗಿದೆ ಅಂತ ಏನು ಎಸ್ಸಕ್ಕೆ ಹೋಗಬೇಡಿ. ಚಾರ್ಜ್ ಕಡಿಮೆ ಆಗಿರ್ಬೋದು, ಬ್ಯಾಟ್ರಿ ವೀಕ್ ಆಗಿರ್ಬೋದು. ಯಾಕೆಂದರೆ ನಾನು ಇನ್ ಆಲ್ ದಿಸ್ 3 months ಜಾಸ್ತಿ NS ಯೂಸ್ ಮಾಡಿಲ್ಲ, ಕಡಿಮೆ ಯೂಸ್ ಮಾಡಿದ್ದೀನಿ. ಅದಕ್ಕೆ ನಿಂತು ಬ್ಯಾಟ್ರಿ ವೀಕ್ ಆಗಿರ್ಬೋದು ಒಂದು. ಬಟ್ ಗುಡ್ ಥಿಂಗ್ ಅಬೌಟ್ ಮೈ NS ಇಸ್ ಇದ್ರದ್ದು ರಿವ್ಯೂ ವಿಡಿಯೋ ಬೇಗ ಬರುತ್ತೆ. ಅದ್ರಲ್ಲಿ ಗುಡ್ಡು ಬ್ಯಾಡು ಎಲ್ಲವುದು ಹೇಳ್ತೀನಿ. ವಿಲ್ ಸಿ. ಕೈಯಲ್ಲಿ ತಿರುಗಿಸಿದ್ದೀನಿ, ಅದಕ್ಕೆ ನನ್ನ ಹತ್ರ ಇರ್ಬೋದು ಅನ್ಕೋತೀನಿ. 1 sec. ಬಜಾಜ್ ಅವ್ರು ಕೊಡೋ ಯೂಸ್ಲೆಸ್ ಟೂಲ್ ಕಿಟ್ ನೋಡೋಣ ಏನಾದ್ರು ಸಿಗುತ್ತಾ ಅಂತ. ಐ ಹ್ಯಾವ್ ಅ ಸ್ಪ್ಯಾನರ್, ಹ್ಯಾವ್ ದಿಸ್. ನಮ್ಮ ತಾಯಣಗೂ ನಂಗೆ ಈಗಲೂ ಗೊತ್ತಿಲ್ಲ. ಇದರಲ್ಲಿ ಟೂಲ್ಸ್ ಕೊಡ್ತಾರೆ, ಅದರಲ್ಲಿ ಏನು ಯೂಸ್ ಆಗುತ್ತೆ ಏನು ಯೂಸ್ ಆಗೋಲ್ಲ ನಮ್ಮ ತಾಯಣಗೂ ನಂಗೆ ಗೊತ್ತಿಲ್ಲ. ದೇ ಹ್ಯಾವ್ ದಿಸ್ ಆ್ಯಂಡ್ ದಿಸ್ ಸ್ಕ್ರೂ ಡ್ರೈವರ್, ಸ್ಪಾನರ್, ರಿಂಗ್ ಸ್ಪಾನರ್, ವಾಟೆವರ್. ರಿಂಗ್ ಸ್ಪಾನರ್ ಹಿಂಗೆ ಬರಲ್ಲ, ಇದಾಗಲ್ಲ. ಸೊ ದಿಸ್ ಇದಾಗುತ್ತೆ. ಟೈಟ್ ಮಾಡ್ಕೊಂಬಿಡಿ. ಜಾಸ್ತಿ ಟೈಟ್ ಮಾಡಬೇಡಿ, ಮತ್ತೆ ಬಿಚ್ಚಕ್ಕೆ ಹಿಂಸೆ ಆಯ್ತದೆ. ನಾನು ಅಷ್ಟೇ ಕಲ್ತಿರೋದು. ಹಂಗಂತ ಕಮ್ಮಿನೂ ಟೈಟ್ ಮಾಡಬೇಡಿ. ಸೀಟ್ ಕಿತ್ಕೊಂಡು ಕೈ ಬಂದ್ಬಿಟ್ರೆ ಏನು ಮಾಡ್ತೀರಾ? ಹಂಗೆಲ್ಲ ಬರಲ್ಲ, ನೀವೇ ಅದ್ರ ಮೇಲೆ ಕೂತಿರ್ತೀರ ದನ ಥರ. ಓಕೆ, ನಮ್ಮ ಅಣ್ಣನಿಂದ ನಂಗೆ ಒಂದು 2,000 ಮಿಕ್ತು. ಲೇಬರ್ ಅಂತ ಒಂದು 200-300 ಎಷ್ಟು ಖರ್ಚಾಗೋದು ಅದು ಮಿಕ್ತು. ಅವನು ಯಾರೋ ಯೂಟ್ಯೂಬ್ಗಳನ್ನೂ ದೇವ್ರ ಥರ ಕಲಿಸ್ದ. ಸಾರಿ. ನೋಡಿ ಗೈಸ್, ಈ ಥರ ಚಿಕ್ಕ ಪುಟ್ಟದ್ದು ಏನಾದ್ರು ಇದ್ದರೆ ಫಸ್ಟು ಶೋರೂಮ್ಗೆ ಹೋಗೋದಾಗಲಿ ಅಥವಾ ಗ್ಯಾರೇಜ್ಗೆ ಹೋಗೋದಾಗಲಿ ನೋಡಬೇಡಿ. ನೀವೇ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಏನಾಗಿದೆ ಅಂತ. ಇನ್ನೂ ನಿಮ್ಗೆ ಯಾರ ಶೋರೂಮ್ ಅವರು ಅಥವಾ ನಿಮ್ಮ ಗ್ಯಾರೇಜ್ ಅವ್ರು ಯಾರು ಗೊತ್ತಿದ್ರೆ, ನಂಗೆ ಶೋರೂಮ್ ಅವ್ರು ಗೊತ್ತಿದ್ರು, ನಾಗರಾಜ್ ಅಂತ, ಬಜಾಜ್ ಶೋರೂಮ್ ಅವರು. ತುರ್ವೇಕೆರೆನ ತಾವರೆಕೆರೆನ ಯಾವುದೋ ಒಂದು ಕೆರೆ ಶೋರೂಮ್ ಅದು. ನಾನು ಗಾಡಿಯಲ್ಲೇ ತೊಗೊಂಡಿದ್ದು. ಸೊ ಅವ್ರು ಹೇಳಿದ್ರು ಬ್ಯಾಟ್ರಿ ವೀಕ್ ಆಗಿರುತ್ತೆ ಅಂತ. ಐ ಚೆಕ್ಡ್, ಇಟ್ ವಾಸ್ ವೀಕ್. ಸೊ ಯಾ, ಬಜಾಜ್ ಅವ್ರು ಕೊಟ್ಟಿರೋ ಟೂಲ್ ಕಿಟ್ಟಲ್ಲಿ ಹೆಂಗೋ ಇವತ್ತು ಸ್ವಲ್ಪ ಯೂಸ್ ಆಗಿದೆ. ಎಲ್ಲ ವಾಪಸ್ ಹೊಳಿಗೆ ಹಾಕ್ಬಿಟ್ಟು, ಇದು ಸೀಟ್ ಕೆಳಗೆ ಹೋಗಬೇಕು. ಅನ್ಫಾರ್ಚುನೇಟ್ಲಿ ರೀಸೆಂಟಾಗಿ ನನ್ನ ಗಾಡಿ ಸೀಟ್ ಕೆಳಗಿರೋದು ದೇ ಗಿವ್ 2 bands ಸೀಟ್ ಕೆಳಗಿರೋ ಬ್ಯಾಂಡ್ ಕೊಡ್ತಾರೆ. ಈ ಥರ ನನ್ನ ಗಾಡೀಲಿ ಒಂದೇ ಇದೆ, ಇನ್ನೊಂದು ತೊಗೊಂಬರ್ಬೇಕು. ಅಲ್ಲಿ ಗೋ ಗೆಟ್ ಇಟ್ ಸಮ್ವೇರ್. ಆಟೋಮೊಬೈಲ್ಸಲ್ಲಿ ಸಿಗ್ಬೋದು ಅನ್ಕೋತೀನಿ. ಸಿಕ್ಕಿದ್ರೆ ಇದಿಲ್ಲಿ ಬರುತ್ತೆ, ವಾಪಸ್ ಹಾಕೊಂಬಿಡೋಣ. ನಾವು ಮನೇಲಿ ಬಿದ್ದಿರಲಿ. ಇದೊಂದೇ ಬೇಕಿರೋದು ನಿಮ್ಗೆ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ, ಸ್ಕ್ರೂ ಡ್ರೈವರ್, ವಿಚ್ ವಾಸ್ ಆಲ್ರೆಡಿ ದೇರ್. ಸೊ ನೆಕ್ಸ್ಟು ನಾನು ಯಾಕೆ ಕೀ ತೆಗೆದೆ, ಐ ಡೋಂಟ್ ನೋ. ವಿಲ್ ಪುಟ್ ದ ಸೀಟ್ ಬ್ಯಾಕ್. ಹಿಂಗೆ ಹಾಕೋದು, ಲಾಕ್. RNS ಇಸ್ ರೆಡಿ ಟು ಗೋ. ಬಟ್ ಇದ್ರದ್ದು ಇನ್ನೂ ಪ್ರಾಬ್ಲಮ್ಸ್ ಇದೆ. ಏನೇನು ಅಂತ ರಿವ್ಯೂವಲ್ಲಿ ಹೇಳ್ತೀನಿ. ಇವಾಗ ಹೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೆವರ್ ಸ್ಪಿಲ್ ದ ಟೀ. ಎಗರ್ಸಿ ಎದೆಗೆ ಓದ್ಬಿಡ್ತೀನಿ ಮಣೆ, ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡೋಣ, ಖುಷಿ ಆಗುತ್ತೆ ಮಾರ್ರೆ. ಬ್ರೋ ನೋಡಿ ಬ್ರೋ, ಬೆಳಗ್ಗೆ ಎಲ್ಲ ಎದ್ಬಿಟ್ಟು ನೀಟಾಗಿ ತೊಳ್ಕೊಂಡು ಕೆಲ್ಸಕ್ಕೆ ಹೋದ್ರೆ, ನಾನು ಇಲ್ಲಿ ಐ ಆಮ್ ಡೂಯಿಂಗ್ ಸಚ್ ಥಿಂಗ್ಸ್. ಒಂದ್ಸಲಿ NSದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಬಿಡೋಣ ಇರಿ, ಬೈಕೊಂಬೇಡಿ. ಲವ್ಸ್. ಸೊ ಇದಾಯಿತು ನಮ್ಮ ಬ್ಯಾಟ್ರಿ ರಿಪ್ಲೇಸ್ ಮಾಡೋ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಟ್ ಮಾಡು. ಇದಾದ ಮೇಲೆ ಮತ್ತೆ ಬರ್ತೀನಿ ನಾನು, ನಿಮ್ಮ ಪ್ರೀತಿ ಆಕಾಶ್. ಬಾಬಾ.